Hello friends, welcome to my channel. So ಇದೆ ಪಾಂಡಿಚೇರಿದು ಪಾರ್ಟ್ 2 ವಿಡಿಯೋ. ಸೊ ಹೇಳ್ದಂಗೆ ವಿ ಸ್ಪೆಂಟ್ 3 days ಇನ್ ಪಾಂಡಿಚೇರಿ. ಫಸ್ಟ್ ಡೇದು ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಇದು ಬಂದ್ಬಿಟ್ಟು ಸೆಕೆಂಡ್ ಡೇ ಮತ್ತು ಥರ್ಡ್ ಡೇ ಇನ್ ಪಾಂಡಿಚೇರಿ ಲಾಗ್ ಆಗಿರುತ್ತೆ. ಸೊ ನಾವು ವೆಜಿಟೇರಿಯನ್ ಊಟ ತಿನ್ನೋಕ್ಕೆ ಅಂತ ನೆಕ್ಸ್ಟ್ ದಿನ ನಾವು ಇದು ಸುಗುರು ಅಂತ ಯಾವುದೋ ಒಂದು ಬರುತ್ತೆ ಪಾಂಡಿಚೇರಿ, ಪ್ರಾಪರ್ ಪಾಂಡಿಚೇರಿಯಲ್ಲಿ ಆ ರೆಸ್ಟೋರೆಂಟ್ ಇರೋದು. ವೆಜ್ಜು ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗಳು ಮಾಡಬೇಕು ವೆಜಿಟೇರಿಯನ್ಸ್ ಅಂದರೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಡಿನ್ನರ್, ಲಂಚ್, ಎನಿಥಿಂಗ್. ಪಾಂಡಿಚೇರಿಗೆ ಹೋದಾಗ ಯು ಕ್ಯಾನ್ ಆಪ್ಟ್ ಫಾರ್ ಇಟ್. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಫುಡ್ ಆ್ಯಂಡ್ ಹೈಜಿನಿಟಿ ಆಲ್ಸೋ. ಇಟ್ ವಾಸ್ ಹೈಜೀನ್ ಆ್ಯಕ್ಚುಲಿ. ಎಲ್ಲ ಚೆನ್ನಾಗಿತ್ತು. ಸೊ ನಾವಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದ್ವಿ, ಯಾಕಂದರೆ ಇಲ್ಲಿಂದ ನೆಕ್ಸ್ಟು ಹೋಗಬೇಕಾಗಿದ್ದು ನಮಗೆ ಒಂದು ಐಲ್ಯಾಂಡ್ ಹೋಗಬೇಕಿತ್ತು ನಾವು. ಸೊ ದಟ್ ಐಲ್ಯಾಂಡ್ ನೇಮ್ ಇಸ್ ಪ್ಯಾರಡೈಸ್ ಐಲ್ಯಾಂಡ್ ಅಂತ. ನಾವು ಚುನಂಬರ್ಗೆ ಹೋದರೆ ಚುನಂಬರಲ್ಲಿ ವಿ ಹ್ಯಾವ್ ಟು ಟೇಕ್ ದಿಸ್ ಬೋಟ್ ತೊಗೊಳ್ಬೇಕಾಗುತ್ತೆ. ಇದು ಚುನಂಬರ್, ಇದು ಈಗ ಹೋಗ್ತಾ ಇದ್ದೀವಲ್ಲ, ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಚುನಂಬರ್ ಬೀಚ್. ಸೊ ಇಲ್ಲಿಂದ ನಾವು ಒಂದು ಬೋಟ್ಗೆ ಬುಕ್ ಮಾಡಬೇಕಾಗುತ್ತೆ. ಕ್ಯೂ ಮಾತ್ರ ತುಂಬ ದೊಡ್ಡ ಕ್ಯೂ ಇರುತ್ತೆ. ಸೊ ಬೇಗ ಹೋಗ್ಬಿಟ್ಟು ಫಸ್ಟೇ ಬುಕ್ಕಿಂಗ್ ಎಲ್ಲ ಮಾಡ್ಕೊಳ್ಳಿ. ಸೊ ದಟ್ ಟಿಕೆಟ್ ತೊಗೊಳಕ್ಕೂ ಕ್ಯೂ, ಆಮೇಲೆ ಬೋಟ್ ಬರೋಕ್ಕೆ ಕಾಯೋಕ್ಕೂ ಕ್ಯೂ ಇರುತ್ತೆ. ಸೊ ಇಟ್ ಟುಕ್ ಅಸ್ ಲೈಕ್ ಆಲ್ಮೋಸ್ಟ್ 1.5 hours ಆಯಿತು. 1.5 hour, ಆಲ್ಮೋಸ್ಟ್ 1 to 1.5 hour ಆಯಿತು ನಾವು ಟಿಕೆಟ್ ತೊಗೊಂಡು ನಮಗೆ ಬೋಟ್ ಸಿಗೋಷ್ಟಲ್ಲಿ. ಸೊ ಈ ಥರ ಒಂದು ಬೋಟ್ ಕೊಡ್ತಾರೆ. ಒಂದೊಂದು ಬೋಟಲ್ಲಿ 120 ಮೆಂಬರ್ಸ್ 40 ಮೆಂಬರ್ಸ್ ಅಕಾಮಡೇಟ್ ಮಾಡ್ಬೋದು. ಈ ಬೋಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಪ್ಯಾರಡೈಸ್ ಐಲ್ಯಾಂಡಲ್ಲಿ ಬಿಟ್ಬಿಡ್ತಾರೆ. ನಮ್ಗೆ ಎಷ್ಟೊತ್ತಾದರೂ ನಾವು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮತ್ತೆ ಬೋಟ್ ಬಂದಿರುತ್ತೆ, ಯಾವುದಾದ್ರೂ ಬೋಟಲ್ಲಿ ವಾಪಸ್ ಬರ್ಬೋದು. ಇದು 5 o'clock ಅಷ್ಟೇ ಇರುತ್ತೆ, ಈವ್ನಿಂಗ್ 5 o'clock ಅಷ್ಟೇನೆ. ಸೊ ಅಷ್ಟರಲ್ಲಿ ವಾಪಸ್ ಬಂದುಬಿಡಬೇಕು. ಚೆನ್ನಾಗಿತ್ತು. ಬೋಟಲ್ಲಿ ಸಮುದ್ರದಲ್ಲಿ ಹೋಗ್ತಿದ್ದು ವ್ಯೂ ಆಗಿರ್ಬೋದು, ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಅಲ್ಲಿ ಸ್ಮಾಲ್ ಫಿಶಸ್ ಎಲ್ಲ ಹಿಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಮಾಡ್ತಾ ಇತ್ತು. ಐ ಟ್ರೈ ಟು ಕ್ಯಾಪ್ಚರ್ ಆ್ಯಕ್ಚುಲಿ, ಆದರೆ ಏನಾಯಿತು ಅಂತ ಚಿಕ್ಕ ಪುಟ್ಟ ಫಿಶ್ಗಳಿದ್ದರಿಂದ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಸೊ ದಿಸ್ ಈಸ್ ದ ಐಲ್ಯಾಂಡ್. ಸೊ ನಾವು ಯಾಕೆ ಈ ಐಲ್ಯಾಂಡ್ ವೇಟ್ ಮಾಡಿದ್ವಿ ಅಂದರೆ, ನಾನು ನಿಮ್ಗೆ ಹೇಳ್ದಂಗೆ ರಾಕ್ ಬೀಚಲ್ಲಿ ಮಕ್ಳಿಗೆ ಆಟ ಆಡ್ಸೋಕ್ಕೆ ಆಪ್ಷನ್ ಇರಲಿಲ್ಲ. ಸೆರೆನಿಟಿ ವಾಸ್ ನಾಟ್ ದ್ಯಾಟ್ ಗುಡ್ ಆಪ್ಷನ್, ಯಾಕಂದರೆ ತುಂಬ ಗಲೀಜಿತ್ತಂತೆ. ಅಲ್ಲಿ ತುಂಬ ಗಾರ್ಬೇಜ್ಗಳು ಪಕ್ಕದಲ್ಲೇ ಹಾಕಿರ್ತಾರೆ ಅಂದ್ಬಿಟ್ಟು ಅದು ಕ್ಲೀನ್ಲಿನೆಸ್ಗೆ ಪರ್ಪಸ್ಗೋಸ್ಕರ ವಿ ರಿಜೆಕ್ಟೆಡ್ ದಟ್. ಇದಂದರೆ ಐಲ್ಯಾಂಡ್, ಇಟ್ ಈಸ್ ಅ ಪ್ಯಾರಡೈಸ್ ಐಲ್ಯಾಂಡು. ತುಂಬ ಒಂಥರ ನೀಟಾಗಿತ್ತು ಮತ್ತು ಚೆನ್ನಾಗಿತ್ತು ಮಕ್ಳಿಗೆ ಆಟ ಆಡೋಕ್ಕೆ. ತೀರಾ ಕ್ರೌಡು ಏನಿಲ್ಲ, ಬಿಕಾಸ್ ಬುಕ್ಕಿಂಗ್ ಮಾಡಿಬಿಟ್ಟು ಹೋಗ್ಬೇಕಲ್ಲ, ಟಿಕೆಟ್ಸ್ನ ಬುಕ್ ಮಾಡಿಬಿಟ್ಟು ಹೋಗಬೇಕು. ಅದಕ್ಕೆ ಜಾಸ್ತಿ ಜನ ಆಪ್ಟ್ ಮಾಡಲ್ಲ ಅನಿಸುತ್ತೆ. ಬಟ್ ಕ್ಯೂ ಅಂತೂ ಇತ್ತು. ತುಂಬ ಜನ ಇದ್ದರು. ಬಂದು ಬ್ಯಾಚ್ ವೈಸಲ್ಲಿ ಬಂದು ಹೋಗೋದ್ರಿಂದ ಬೀಚಲ್ಲಿ ಆಟ ಆಡೋಕ್ಕೇನು ಅಷ್ಟು ಕ್ರೌಡೆಡ್ ಅನಿಸಿಲ್ಲ. ತುಂಬ ಚೆನ್ನಾಗಿತ್ತು. ಈವನ್ ವಾಟರ್ ಕ್ಲೀನ್ಲಿನೆಸ್ ಬಂದಾಗಲೂ ಚೆನ್ನಾಗಿತ್ತು. ಏನು ಗಾರ್ಬೇಜ್ ಡಂಪ್ ಮಾಡಿದ್ದಾರೆ ಅಕ್ಕಪಕ್ಕ ಅಂತ ಇರಲಿಲ್ಲ. ಮತ್ತು ಆ ಕಡೆ ಒಂದು ಸ್ವಲ್ಪ ಫನ್ ಆ್ಯಕ್ಟಿವಿಟೀಸ್ ಸಹ ಇತ್ತು. ನಾವೇನು ಮಾಡಿದ್ವಿ, ಅಲ್ಲೂ ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಆಗ್ತಾಯಿತ್ತು ನಾವಲ್ಲಿಂದ ಬರೋಕ್ಕೆ. 5 o'clock ವಾಸ್ ಅ ಲಾಸ್ಟ್ ಟೈಮಿಂಗ್ ಅಲ್ವಾ. ಸೊ ನಾವು ಅಷ್ಟಲ್ಲಿ ಬಂದುಬಿಡೋಣ, ಇನ್ನು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ವಾಪಸ್ ಬರೋಕ್ಕೇನು ಲೇಟ್ ಆಗುತ್ತೆ ಅಂದ್ಬಿಟ್ಟು ವಿ ಡಿಡ್ಂಟ್ ಗೋ ಟು ದ ಫನ್ ಆ್ಯಕ್ಟಿವಿಟೀಸ್. ಬೀಚಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ವಿ ಎಂಜಾಯ್ಡ್ ಅ ಲಾಟ್. ನನ್ನ ಮಗ ಎಲ್ಲೋದ್ರೂ ಬೀಚಲ್ಲಿ ನೀರಲ್ಲಿ ಆಡೋಕ್ಕೆ ಬರಲ್ಲ. ಇನ್ಸ್ಟೆಡ್ ಈ ಲವ್ಸ್ ಟು ಪ್ಲೇ ವಿತ್ ಸ್ಯಾಂಡ್ ಓವರ್ ದೇರ್. ಅಲ್ಲಿ ಏನು ಮರಳಿರುತ್ತಲ್ಲ, ಆ ಮರಳಲ್ಲಿ ಅವನು ಟಾಯ್ಸ್ ಎಲ್ಲ ಇಟ್ಕೊಂಡು ಆಟ ಆಡ್ತಿರ್ತಾನೆ. ಈ ಲವ್ಸ್ ಟು ಡೂ ದ್ಯಾಟ್. ನಾವು ಯಾವ ಬೀಚ್ ಪ್ಲೇಸ್ಗೆ ಹೋದ್ರೂ ಈ ಡಸ್ ದ್ಯಾಟ್. ಸೊ ಮತ್ತು ಆ ವಾಟರ್ ವೇವ್ ಸಹ ಅವನಿಗೆ ತಡೆಯೋಕ್ಕಾಗಲ್ಲ. ಇಲ್ಲಿಂದ ಬಿಸಾಕಿದ್ರೆ ಎಲ್ಲೋ ಬಿದ್ದೋಗ್ತಿದ್ದ, ಅವ್ನ ಮೂಗಲೆಲ್ಲ ನೀರು ಹೊಟ್ಟೋಯ್ತು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಹಿಮ್ ಟು ಪ್ಲೇ. ಫೋರ್ಸ್ ಯಾಕಂದರೆ ತುಂಬ ಇತ್ತು. ಸೊ ಅದೆಲ್ಲ ವಿ ಪ್ಲೇಡ್ ಆ್ಯಂಡ್ ವಿ ರಿಟರ್ನ್ ಬ್ಯಾಕ್. ಸೊ ನಾವು ಬರೋ ಅಷ್ಟರಲ್ಲಿ ನಮ್ಮ ಮುಖ ಎಲ್ಲ ಫುಲ್ಲು ರೋಸ್ಟೆಡ್ ಆಗೋಗಿತ್ತು. ಫುಲ್ ಟ್ಯಾನ್ ಆಗಿ ಮುಖ ಟೆಕ್ಸ್ಚರು ಟೋನು ಎಲ್ಲ ಇನ್ನೂ ಹೋಪ್ಲೆಸ್ ಆಗೋಗಿತ್ತು. ಫುಲ್ ಸಾಲ್ಟ್ ವಾಟರಲ್ಲಿ ಡಿಪ್ ಆಗಿದ್ದರಿಂದ ಇನ್ನೂ ಏನೂ ಫ್ರೆಶ್ನಪ್ ಆಗಿರಲಿಲ್ಲ. ಹಂಗೆ ಬಂದುಬಿಟ್ಟು ಬೋಟ್ ಸಿಕ್ತು. ಬೋಟಲ್ಲಿ ಕೂತ್ಕೊಂಡ್ವಿ. ವಿ ವರ್ ಟೋಟಲಿ ಟಯರ್ಡ್ ಆ್ಯಂಡ್ ವಿ ವರ್ ಸೋ ಹಂಗ್ರಿ. ವಿ ವಾಂಟೆಡ್ ಟು ಹ್ಯಾವ್ ಸಮಥಿಂಗ್ ಅನ್ನೋ ಥರ ಇತ್ತು. ಸೊ ಬೋಟ್ ಏನೋ ಒಂದು 20 to 30 minutesಲ್ಲಿ ಇಟ್ ವಿಲ್ ಟೇಕ್ ಅಸ್, ಆಯಿತಾ. 20 minutes ಅನಿಸುತ್ತೆ, ನಾಟ್ ಇವನ್ 30 minutes, ಓಕೆನಾ. ಸೊ ಫುಲ್ ಆಗಿಬಿಡ್ತು ನಮ್ಗೆ. ವಿ ವಾಂಟೆಡ್ ಆ್ಯಕ್ಚುಲಿ ಸಿಟ್ ಆನ್ ದ ಟಾಪ್ ಆಫ್ ದ ಬೋಟ್. ಸ್ಪೇಸ್ ಇತ್ತು, ಬಟ್ ನಮಗೆ ಲಾಸ್ಟ್ ಲೈನಲ್ಲಿ ನಿಂತಿದ್ದರಿಂದ ನಮಗೆ ಮೇಲ್ಗಡೆನೂ ಸೀಟ್ ಸಿಗಲಿಲ್ಲ. ಮತ್ತು ವಿ ವರ್ ನಾಟ್ ಇವನ್ ಏಬಲ್ ಟು ಸಿಟ್ ಔಟ್ಸೈಡ್ ದ ಬೋಟ್. ಅಲ್ಲೆಲ್ಲ ಹೊರಗಡೆ ವಿಂಡೋ ಏನೋ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ಕೂತಿದ್ರೆ ವಿಂಡೋ
ವಿಂಡೋ ಸೀಟಲ್ಲಿ ಇತ್ತು. ಐ ಮೀನ್ ವಿಂಡೋ ಔಟ್ಸೈಡಲ್ಲಿ ಕೂತಿರೋ ವ್ಯೂ ಅಲ್ವಾ ತುಂಬ ಚೆನ್ನಾಗಿತ್ತು. ಬಟ್ ನಾವು ಒಳಗಡೆ ಸಿಕ್ತು, ವಿ ವರ್ ಸೋ ಡಿಸಪಾಯಿಂಟೆಡ್ ಬಟ್ ಇಲ್ಲ ಓಕೆ, ವಿ ಪ್ಲೇಡ್ ಇನ್ನಫ್ ಅಲ್ಲ. ಫೈನಲಿ ಆಮೇಲೆ ನಮ್ಮದು ವೆಹಿಕಲ್, ವಿ ವೆಂಟ್ ಬೈ ಟಿ ಟಿ. ಸೊ ಅವರ್ ಟಿ ಟಿ ವಾಸ್ ವೇಟಿಂಗ್ ದೇರ್. ವಿ ಹ್ಯಾಡ್ ಟು ಗೋ ಟೇಕ್ ದ ಟಿ ಟಿ ಆ್ಯಂಡ್ ಗೋ ಬ್ಯಾಕ್ ಟು ದ ಹೋಟೆಲ್. ಸೊ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ದೂರದಲ್ಲಿತ್ತು ಪ್ಯಾರಡೈಸ್ ಬೀಚ್ಗೂ ಮತ್ತು ನಾವು ಸ್ಟೇ ಮಾಡಿದ್ದು ಹೋಟೆಲ್ಗೂ. ವಿ ಹ್ಯಾಡ್ ಟು ಟೇಕ್ we wanted to freshen up and we were also same time very hungry. ಏನಾದರೂ ತಿನ್ನಲೇಬೇಕಿತ್ತು, ಹಂಗಿತ್ತು. ಸೊ ಅದೆಲ್ಲ ತಿಂದು ಹೋಗಿ ಫ್ರೆಶನ್ ಅಪ್ ಆಗಿ ನಾವು ಈವ್ನಿಂಗ್ ಹೋಗಿದ್ದು ದೇವಸ್ಥಾನಕ್ಕೆ. ನೈಟ್ ಆಗೋಗಿತ್ತು ಆಲ್ಮೋಸ್ಟ್, ಯಾಕಂದರೆ ಫ್ರೆಶನ್ ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಟೆಲ್ನ ಮತ್ತೆ ಬಿಡೋಷ್ಟರಲ್ಲಿ ನೈಟ್ ಅರೌಂಡ್ 9 o'clock ಆಗಿತ್ತು. ಥ್ಯಾಂಕ್ ಗಾಡ್, ಹೋಪ್ಫುಲ್ಲಿ ದೇವ್ರದ್ದು ಲಾಸ್ಟ್ ಕೊನೆ ಆರತಿ ಏನಿತ್ತಲ್ಲ 9 ಗಂಟೆಗೆ ಟೆಂಪಲ್ ಕ್ಲೋಸಿಂಗ್ ಟೈಮ್ ಇತ್ತು. ನಾವು ಗೂಗಲಲ್ಲಿ ನೋಡಿದಾಗ ಇಟ್ ವಾಸ್ 9:30. ಏನಾದರೂ ಲೇಟಾಗಿ ಹೋಗಿದ್ರೆ ವಿ ವುಡ್ ಹವ್ ಮಿಸ್ಡ್ ಎನ್ ಅಪಾರ್ಚುನಿಟಿ ಟು ವಿಸಿಟ್ ದಿಸ್ ಟೆಂಪಲ್. ಈ ಟೆಂಪಲ್ ತುಂಬ ಚೆನ್ನಾಗಿದೆ. ನಾನು ಮುಂಚೆನೂ ಹೋಗಿದ್ದೀನಿ. ಇಲ್ಲಿ ಮುಂಚೆ ಎಲಿಫೆಂಟ್ ಎಲ್ಲ ಇಟ್ಟಿದ್ರು, ಬಟ್ ಈ ಟೈಮ್ ಹೋದಾಗ ಎಲಿಫೆಂಟ್ ಇರಲಿಲ್ಲ. ಬಟ್ ದೇವ್ರ ದರ್ಶನ ಸಿಕ್ತು. ಗಣೇಶ ದೇವಸ್ಥಾನ ಇದು ಪಾಂಡಿಚೇರಿಯಲ್ಲಿ ಫೇಮಸ್. ಇದು ಗಣೇಶ ದೇವಸ್ಥಾನ ಸುಗುರು ಅಂತ ಹೇಳಿದ್ನಲ್ಲ, ಆ ಸುಗುರು ಹೋಟೆಲ್ದು ಪಕ್ಕದಲ್ಲೇ ಇರೋದು. ಸೊ ಬ್ರೇಕ್ಫಾಸ್ಟ್ಗೂ ಇಟ್ ವಾಸ್ ಐ ಮೀನ್ ವಿ ವೆಂಟ್ ಅಟ್ ನೈಟ್ ಅಲ್ವಾ. ಸೊ ದೇವಸ್ಥಾನ ಮುಗಿಸ್ಕೊಂಡು ಬೇಗ ಬೇಗ ಡಿನ್ನರ್ಗೂ ಹೋಗೋಕ್ಕೆ ಅಂತ ಚಾನ್ಸ್ ಸಿಕ್ತು. ವಿ ವರ್ ಟೋಟಲಿ ಟಯರ್ಡ್ ಆಯಿತಾ. ನನ್ನ ಮಗ ಎಲ್ಲೋದ್ರೂ ಈ ಲುಕ್ಸ್ ಫಾರ್ ಟಾಯ್ಸ್ ಆಯಿತಾ. ಅದು ಚಿಕ್ಕ ಅಂಗಡಿ ಆಗಿರ್ಬೋದು, ರೋಡ್ ಸೈಡ್ ಆಗಿರ್ಬೋದು, ಅಥವಾ ದೊಡ್ಡ ಮಾಲ್ ಆಗಿರ್ಬೋದು, ಈ ಆಲ್ವೇಸ್ ವಾಂಟ್ಸ್ ಒನ್ ಅದರ್ ಟಾಯ್ಸ್. ಸೊ ನಾವು ಎಲ್ಲ ದೇವಸ್ಥಾನ ನೋಡಿಕೊಂಡು ಇನ್ನು ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಆಯಿತು. ಹಂಗೆ ಒಂದು ಲಾಸ್ಟ್ ಅಲ್ವಾ, ಇನ್ನು ಲಾಸ್ಟ್ ಡೇ, ನೆಕ್ಸ್ಟ್ ಡೇ ವಿ ಹ್ಯಾಡ್ ಟು ವೆಕೆಟ್ ಅಲ್ಲ. ಅದಕ್ಕೆ ರಾಕ್ ಬೀಚ್ ಹತ್ರ ಪಾಂಡಿಚೇರಿಯಲ್ಲಿ ರಾಕ್ ಬೀಚ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇದೆಲ್ಲ ಫ್ರೆಂಚ್ ಕಾಲೋನಿ, ನೀವೇನು ನೋಡ್ತಿದ್ದೀರಲ್ಲ, ದಿಸ್ ಇಸ್ ಫ್ರೆಂಚ್ ಕಾಲೋನಿ. ನಮ್ಮ ಅಕ್ಕದು ಬರ್ಡೇ ಬೇರೆ ಇತ್ತು 30ನೇ ತಾರೀಕು. ಸೊ ವಿ ಥಾಟ್ ವಿ ವಿಲ್ ಕಟ್ ದ ಕೇಕ್ ಇನ್ ದ್ಯಾಟ್ ರಾಕ್ ಬೀಚಲ್ಲಿ ಹೋಗಿ ಕಟ್ ಮಾಡೋಣ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳೆಲ್ಲ ಫುಲ್ ಟಯರ್ಡ್ ಇದ್ದರು. ನಾಟ್ ಓನ್ಲಿ ಮಕ್ಕಳು, ಈವನ್ ವಿ ವರ್ ವೆರಿ ಟಯರ್ಡ್ ಆಯಿತಾ. ಇಟ್ ವಾಸ್ ಸೋ ಡಿಫಿಕಲ್ಟ್ ಫಾರ್ ಅಸ್ ಟು ವಾಕ್, ಬಟ್ ಸ್ಟಿಲ್ ಬಂದಿದ್ದೀವಿ, ಎಂಜಾಯ್ ಮಾಡಬೇಕು. ಲೇಟ್ ನೈಟ್ ಆಗೋಗಿತ್ತು, ಆಲ್ಮೋಸ್ಟ್ ಲೈಕ್ 11 o'clock ಆಗಿಬಿಟ್ಟಿತ್ತು. ಅಲ್ಲಿ ಇದು ನ್ಯೂ ಇಯರ್ ಕ್ರಿಸ್ಮಸ್ಗೆ ಅಂತ ಲೈಟ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ಆಲ್ಮೋಸ್ಟ್ ನ್ಯೂ ಇಯರ್ಗೆ ಎಲ್ಲ ಕಡೆ ಲೈಟ್ಸ್ ಎಲ್ಲ ಹಾಕಿದ್ರು. ಸೊ ಅದಿದ್ದು ನಮ್ಮ ಅಕ್ಕ ಬರ್ಡೇದು ಕೇಕ್. ಆ್ಯಕ್ಚುಲಿ ನಮಗೆ ಅಲ್ಲಿ ಒಂದು ಚೇರ್, ಒಂದು ಟೇಬಲ್ ಥರ ಏನಾದರೂ ಸೆಟಪ್ ಮಾಡೋಣ ಅಥವಾ ಏನಾದ್ರು ಇದ್ದರೆ ಚೆನ್ನಾಗಿರ್ತಿತ್ತು ಅಂದು, ಬಿಕಾಸ್ ವಿ ವಾಂಟೆಡ್ ಟು ಟೇಕ್ ಅ ಕ್ಲಿಪ್ಪಿಂಗ್. ಹಿಂದಗಡೆ ವೇವ್ ಬರ್ತಿರುವಾಗ ಕೇಕ್ ಕಟ್ ಮಾಡೋದು, ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು, ಬಟ್ ವಿ ಕುಡಂಟ್ ಆಯ್ತಾ. ಇಟ್ಸ್ ಓಕೆ, ಶಿ ಕಟ್ ದ ಕೇಕ್ ಇಯರ್. ಎಷ್ಟೇ ಹಿಂಗೆ ಲೈಟ್ ಮಾಡೋಕ್ಕೆ ಹೋದ್ರೂ ಶಿ ವಾಸ್ ನಾಟ್ ಏಬಲ್ ಟು. ತುಂಬ ಗಾಳಿ ಇತ್ತು, ಬಟ್ ಸಕ್ಸಸ್ಫುಲಿ ಸಮ್ಹೌ ಶಿ ಡಿಡ್ ಇಟ್. ಸೊ ಇದೆಲ್ಲ ಆಯಿತು. ಇದಾದಮೇಲೆ ಒಂದು ಸ್ವಲ್ಪ ನಾವು ಹಂಗೆ ರೀಲ್ಸ್ ಮಾಡೋಣ, ಲಾಸ್ಟ್ ಡೇ ಅಲ್ವಾ, ವಿಲ್ ಡೂ ಸಮ್ ರೀಲ್ಸ್ ಅಂದ್ಬಿಟ್ಟು ಆ ರೀಲ್ಸು ಸಹ ಮಾಡಿದ್ವಿ. ಅಲ್ಲಿ ಲೇಟ್ ನೈಟ್ ಯಾರ್ಯಾರು ಬಂದಿದ್ರಲ್ಲ, ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ರೀಲ್ಸ್ನೇ ಮಾಡ್ತಾಯಿದ್ರು. ವಿ ಸಾ ಮೆನಿ ಆಫ್ ದ ಪೀಪಲ್, ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಲಾಗರ್ಸ್ ಆಗಿರ್ಬೋದು, ಅವರೆಲ್ಲ ಬಂದಿದ್ದರು. ದೇ ಆರ್ ಡೂಯಿಂಗ್ ರೀಲ್ಸ್ ಆ್ಯಂಡ್ ಮೇಕಿಂಗ್ ಲಾಗ್ಸ್. ದೇ ವರ್ ಮೆನಿ ಪೀಪಲ್ ಆಯಿತಾ. ಸೊ ನಾವು ಒಂದು ಸ್ಮಾಲ್ ಡ್ಯಾನ್ಸ್ ವಿ ಡಿಡ್ ಅಂದರೆ ವಿ ಟುಕ್ ಅ ರೀಲ್ ಆ್ಯಂಡ್ ಅದನ್ನು ಆಲ್ರೆಡಿ ಅಪ್ಲೋಡ್ ಸಹ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಸೊ ಆ ರೀಲ್ ಇಷ್ಟ ಆದ್ರೂ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್. ಆಮೇಲೆ ಇದು ಸ್ಮಾಲ್ ಕೇಕ್ ಕಟಿಂಗ್ ಎಲ್ಲ ಆಯಿತು. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಕಂಟಿನ್ಯೂಟಿ ಲಾಗ್ ಆಗಿರುತ್ತೋ ಫ್ರೆಶ್ ಲಾಗ್ ಆಗಿರುತ್ತೋ ಗೊತ್ತಿಲ್ಲ, ಬಟ್ ಟುಡೇ ಇಸ್ ದ 3rd day ದ ಲಾಸ್ಟ್ ಡೇ ಇನ್ ಪಾಂಡಿಚೇರಿ. ಈಗ ನಾವು ಪಾಂಡಿಚೇರಿಯಿಂದ ವಿ ಆರ್ ಗೋನಾ ವೇಕೇಟ್ ದ ರೂಮ್. ಸೊ ಈಗ ಆಲ್ರೆಡಿ ಟೈಮ್ ಆಗಿದೆ ಅರೌಂಡ್ 8 o'clock. ನಾವಿಷ್ಟು ಬೇಗ ಮಾರ್ನಿಂಗ್ ಯಾಕೆ ಬಿಡ್ತಿದ್ದೀವಿ ಅಂದರೆ, ವಿ ಹ್ಯಾವ್ ಅ ಪ್ಲ್ಯಾನ್ ಟು ಗೋ ಟು ಒನ್ ಮೋರ್ ಟೆಂಪಲ್ ಆನ್ ದ ವೇ ಟು ಬ್ಯಾಂಗ್ಳೂರಲ್ಲಿ. ಮಲೈ ತಿರುವನಮಲೈ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಬೇಗ ಬಿಟ್ಟರೆ, ಬಿಕಾಸ್ ಟುಮಾರೋ ಇಸ್ ನ್ಯೂ ಇಯರ್, ಅಷ್ಟರಲ್ಲಿ ಹೋಗಿ ಬ್ಯಾಂಗ್ಳೂರ್ ಸೇರೋಣ ಅಂತ. ಅದಕ್ಕೆ ತಿರುವನಮಲೈ ದೇವಸ್ಥಾನಗಳಿಂದ ಒಂದು 130 kilometers ಅಂತೆ ಪಾಂಡಿಚೇರಿಯಿಂದ. ಸೊ ನಿನ್ನೆ ಅಮಾವಾಸ್ಯೆ ಇದ್ದರಿಂದ ತುಂಬ ಕ್ರೌಡ್ ಇರುತ್ತೆ ದೇವಸ್ಥಾನ. ಬೇಗ ಕವರ್ ಮಾಡಿಬಿಟ್ಟು ಬ್ಯಾಂಗ್ಳೂರ್ ರೀಚ್ ಮಾಡಬೇಕು. ಅದಕ್ಕೆ ಬೇಗ 8 o'clockಗೆ ವಿ ಆರ್ ವೆಕೇಟಿಂಗ್ ದ ರೂಮ್. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿಲ್ಲ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೈ ಸನ್ ಇಸ್ ಆಲ್ರೆಡಿ ರೆಡಿ. ಸೊ ಅವನು ಬೇಗ ಹೇಳಿಸ್ಬಿಟ್ಟಿದ್ದೀನಿ. ಆ್ಯಂಡ್ ದಿಸ್ ಈಸ್ ಮೀ ಆಯಿತಾ. ಸೊ ಐ ಆಮ್ ಆನ್ ದ ಎಥ್ನಿಕ್ ವೇರ್ ಟುಡೇ.
ಬಿಕಾಸ್ ದೇವಸ್ಥಾನ ಗೊತ್ತಿಲ್ಲ ಏನೋ ವೆಸ್ಟರ್ನ್ ಹಾಕೊಂಡೋದ್ರೆ ಇಫ್ ದೇ ವಿಲ್ ಅಲಾವ್ ಅಂತ, ಬಿಕಾಸ್ ಫ್ಯೂ ಟೆಂಪಲ್ಸ್ ವಿಲ್ ನಾಟ್ ಎಂಟರ್ಟೈನ್. ಅದಕ್ಕೆ ಎತ್ನಿಕ್ ವೇರ್ ಹಾಕೊಂಡಿದ್ದೀನಿ. ಇನ್ನು ಹೊರಡಬೇಕು. ಇವತ್ತೇನೇನೆಲ್ಲ ಮಾಡ್ತೀನಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ನಾವು ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಏನಾಯಿತು ಅಂದರೆ ಗೂಗಲಲ್ಲಿ ನೋಡಿದ್ವಿ ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ವಿ ಕ್ಯಾನ್ ನಾಟ್ ಕ್ಯಾರಿ ದ ಮೊಬೈಲ್ ಫೋನ್ ಅಂತ. ಅದಕ್ಕೆ ಎಲ್ಲನೂ ಗಾಡಿಯಲ್ಲೇ ಬಿಟ್ಟು ಹೊಟ್ಟೋಗಿದ್ವಿ. ಒಂದು ಫೋಟೋನೂ ತೊಗೊಳಕ್ಕಾಗಿಲ್ಲ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಎಲ್ಲಿ ಹೋಗಿ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ. ಅನ್ನಮಲೈ ದೇವರು ಇರ್ತಾ ಇರೋದು, ಅಂದರೆ ಶಿವನ ಅವತಾರ. ಸೊ ನಾವು ಏನು ಮಲೈನೂರ ಯಾವುದಾದ್ರು ಮಲೈ ದೇವರು ಅಲ್ಲಿಗೆ ಹೋಗಲಿಲ್ಲ, ತಿರುವಣ್ಣಾಮಲೈಗೆ ಹೋಗ್ಬಿಟ್ಟು ಅನ್ನಮಲೈ ದೇವ್ರ ದರ್ಶನ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇಟ್ ವಾಸ್ ಟೂ ಬಿಗ್ ಆ್ಯಂಡ್ ಇಟ್ ವಾಸ್ ವೆರಿ ಸ್ಪೇಷಿಯಸ್. ತುಂಬ ಚೆನ್ನಾಗಿತ್ತು. ತುಂಬ ಬಿಸಿಲಿತ್ತು, ಬಟ್ ಕ್ರೌಡ್ ಇರಲಿಲ್ಲ. ಮಧ್ಯಾಹ್ನದ ಪೂಜೆ ನಡೀತಿತ್ತು. ಸೊ ಲಾಸ್ಟ್ ಮಿನಿಟ್ ಇದ್ದಿದ್ದರಿಂದ ತೀರಾ ಕ್ರೌಡ್ ಅಂದಿಲ್ಲ. ಬೇಗ ಎಲ್ಲ ಕಡೆ ಗೇಟ್ ಓಪನ್ ಮಾಡ್ತಿದ್ರು. ಯಾರ್ಯಾರು ಬಂದಿದ್ರಲ್ಲ ವಿಸಿಟರ್ಸ್ಗೆಲ್ಲ ಬೇಗ ಬೇಗ ಕ್ರೌಡ್ ಮೂವ್ ಆಗೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಊಟ ಮುಗಿಸ್ಕೊಂಡು ನಾವು ಹೊರಟಿದ್ದು ಬ್ಯಾಂಗ್ಳೂರು ಕಡೆಗೆ. ಸನ್ಸೆಟ್ ಆ್ಯಕ್ಚುಲಿ ತುಂಬ ಸನ್ಸೆಟ್ ಚೆನ್ನಾಗಿತ್ತು. ಫುಲ್ ಇಟ್ ವಾಸ್ ಲುಕಿಂಗ್ ಸೋ ರೆಡ್. ಆಯಿತಾ, ಐ ಥಾಟ್ ಐ ವಿಲ್ ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಆ ಸನ್ನು ನಾನು ಮೊಬೈಲ್ ತೆಗೆದಾಗಲೆಲ್ಲ ಇಟ್ ವಾಸ್ ವ್ಯಾನಿಷಿಂಗ್ ಇಟ್ ಆಫ್. ಅಲ್ಲಿ ನೋಡೋದು ಸ್ಕೈಯಲ್ಲಿ ಎಷ್ಟು ಆರೆಂಜ್ ಕಾಣಿಸ್ತಿದೆ. ದ ಸನ್ ವಾಸ್ ಲುಕಿಂಗ್ ಕಂಪ್ಲೀಟ್ ರೆಡ್. ಆಯಿತಾ, ತುಂಬ ರೆಡ್ಡಾಗಿ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೆ ಕೊನೆಗೂ ತೆಗಿಯೋಕ್ಕಾಗಲಿಲ್ಲ. ಸೊ ದಿಸ್ ವಾಸ್ ಆನ್ ದ ವೇ ಟು ಬ್ಯಾಂಗ್ಳೂರ್. ಸೊ ಸಂಜೆ ಆಗೋಗಿತ್ತು. ಮಕ್ಕಳಿಗೆ 7:30 8 o'clock ಊಟ ಟೈಮ್. 7:30 ಆಗಿತ್ತು ಇನ್ನು ಊಟ ಟೈಮು. ಸೊ ನಮಗೂ ಒಂದು ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತಾ ಇತ್ತು. ಅದಕ್ಕೆ ಅಲ್ಲಿ ಆನ್ ದ ವೇಲಿ ಒಂದು ರೆಸ್ಟೋರೆಂಟಲ್ಲಿ ವಿ ಪಾರ್ಕ್ ದ್ಯಾಟ್ ಟು ಹ್ಯಾವ್ ಸಮ್ ಕಾಫಿ ಅಂತ ತೊಗೊಳಕ್ಕೆ ಅಂತ ಹೋಗಿ ಊಟನೇ ಮಾಡಿಬಿಟ್ವಿ. 7 o'clock ಆಗಿತ್ತಲ್ಲ. ಇನ್ನು ಮಕ್ಕಳು ಟಯರ್ಡ್ ಆಗಿರ್ತಾರೆ, ಮನೆಗೆ ಹೋಗಿ ತಿನ್ಸೋಕ್ಕಲ್ಲ, ಅವ್ರಿಗೂ ಆಗಲ್ಲ, ತಿನ್ನೋಕ್ಕಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಆ ರೆಸ್ಟೋರೆಂಟಲ್ಲೇ ಇಳಿದ್ಬಿಟ್ಟು ವಿ ಹ್ಯಾಡ್ ದ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು ಆ ರೆಸ್ಟೋರೆಂಟಲ್ಲಿ. ಐ ಡೋಂಟ್ ನೋ ದ ನೇಮ್ ಆಫ್ ದ ರೆಸ್ಟೋರೆಂಟ್, ಬಟ್ ಇಟ್ ವಾಸ್ ಟೂ ಗುಡ್. ಇಟ್ ವಾಸ್ ಆನ್ ದ ವೇ ಟು ಬ್ಯಾಂಗ್ಳೂರೆಲ್ಲ. ಮೇ ಬಿ ಕೃಷ್ಣಗಿರಿ ದಾಟಿದ ಮೇಲೆ ಅನಿಸುತ್ತೆ. ಹೊಸೂರಿಗಿಂತ ಮುಂಚೆ ಕೃಷ್ಣಗಿರಿ ದಾಟಿತ್ತು. ಫುಡ್ ವಾಸ್ ಟೂ ಗುಡ್. ಆಯಿತಾ, ಯಾರಾದರೂ ಹೋದರೆ ನನಗೆ ಹೆಸರು ಗೊತ್ತಿಲ್ಲ, ಬಟ್ ಅಲ್ಲಿ ಹೈವೇನಲ್ಲಿ ಸಿಗುತ್ತೆ. ಚೆನ್ನಾಗಿತ್ತು ಊಟ. ಅಷ್ಟೇ ತಿನ್ಬಿಟ್ಟು ಇನ್ನು ಟಯರ್ಡ್ ಆಗಿತ್ತು. ಹೊರಟಿದ್ದು ನಾವು ಇನ್ನು ಬ್ಯಾಂಗ್ಳೂರ್ ಕಡೆಗೆ. ಇತ್ತು ನಮ್ಮ ಪಾಂಡಿಚೇರಿ ಲಾಗ್. ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿದೆ, ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಕೀಪ್ ವಾಚಿಂಗ್. ಈಗ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. Give the appropriate to each. ಯಾವ್ದಾವ್ದು ಇದು ಮಾಡೋಣ. ಸೊ ನನ್ನ ತಂಗಿ ಯುರೋಪ್ ಟ್ರಿಪ್ಪಿಗೆ ಹೋಗಿದ್ಲು. ಎಲ್ಲರಿಗೂ ಗಿಫ್ಟ್ಸ್ ತಂದಿದ್ಲು. ಅದನ್ನೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ಲು. ಅದು ದೊಡ್ಡ ಪೆನ್ಸಿಲ್ ಕಾಣಿಸ್ತಿದೆಯಲ್ಲ, ಇಂಡಿಯಾ ಅದು 3 ಮಕ್ಳಿಗೂ ಕೊಟ್ಟಿದ್ಲು. ಸೊ ನನಗೂ ಏನೇನೋ ತಂದಿದ್ಲು. ಸೊ ಐ ವಿಲ್ ಶೇರ್ ಯು. ಹ್ಯಾಪಿ ನ್ಯೂ ಇಯರ್.
ಥ್ಯಾಂಕ್ ಯು. ನೋಡಿ ಯಾವುದೋ ಹೋಟ್ಲಿಗೆ ಹೋಗಿದ್ಲಲ್ಲ ಎತ್ಕೊಂಡ್ ಬಂದ್ವಿ. ಅದೇ ಆನ್ ದ ವೇ ಜರ್ಮನಿಲಿ ಹೋಟ್ಲ್ ಸ್ಟೇ ಹೋಗಿದ್ಲು. ಸೊ ಅಲ್ಲಿಂದ ಗಿಫ್ಟ್ ಅಲ್ಲಿ ಮಿಕ್ಕಿರೋ ಪರ್ಫ್ಯೂಮ್ಸ್ ಇರುತ್ತಲ್ಲ ಪ್ಯಾರಿಸ್ ಆಯ್ತಾ, ಆ ಪರ್ಫ್ಯೂಮ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇದೆಲ್ಲ ಹಾಕೊಂಡು ಬಂದಿದ್ದಾಳೆ. ಇದು ಅದೇ ಎಲ್ಲ ಹೋಟೆಲ್ ಸ್ಟೇಸ್ ಅಲ್ಲಿ ಕೊಡ್ತಾರಲ್ಲ ಬಾಡಿ ಲೋಷನ್ಸ್, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಡಬ್ಬದಲ್ಲಿ ಹಾಕಿ ನನಗೆ ಅಂತ ನ್ಯೂ ಇಯರ್ ಗಿಫ್ಟ್. ನನಗಲ್ಲ ಎಲ್ಲರಿಗೂ ಅಂತ ಬಂದಿದ್ದಾರೆ. ಜಾಸ್ತಿ ಮಿಕ್ಕೋಗ್ಬಿಟ್ಟಿತ್ತಂತೆ ಅದಕ್ಕೆ. ಎನಿವೆ ಥ್ಯಾಂಕ್ ಯು.